ಓಂ ಶಾಂತಿ. ಸಹಜ ರಾಜಯೋಗ. ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಯೋಗ ತಪಸ್ಸು ಮಾಡಿರಿ. ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮನು ಈ ದೇಹದಿಂದ ಭಿನ್ನವಾದ ಒಂದು ಪ್ರಕಾಶಮಯ ಚೈತನ್ಯ ಬಿಂದು. ನಾನು ಈ ಭ್ರೂಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಈಗ ಈ ಹಳೆಯ ಪ್ರಪಂಚದ ಎಲ್ಲ ದೃಶ್ಯಗಳಿಂದ ನನ್ನ ಬುದ್ಧಿಯನ್ನು ಹಿಂದಕ್ಕೆ ಸೆಳೆಯುತ್ತಿದ್ದೇನೆ. ಸಂಬಂಧಿಗಳು, ಸ್ನೇಹಿತರು, ವಸ್ತುಗಳು, ಕಾರ್ಯಗಳು ಎಲ್ಲವನ್ನು ಕೆಲ ಕ್ಷಣ ಮರೆತು ಬಿಡುತ್ತೇನೆ. ನಾನು ಆತ್ಮ, ಅಶರೀರಿ ಆತ್ಮ, ಶಾಂತಿಯ ನಿವಾಸಿ. ಈಗ ನನ್ನ ಮನಸ್ಸು ಮೇಲ್ಮುಖವಾಗುತ್ತಿದೆ. ಪರಮಧಾಮದ ಕಡೆಗೆ ಹಾರುತ್ತಿದ್ದೇನೆ. ಅನಂತ ಪ್ರಕಾಶದ ಲೋಕ, ಶಾಂತಿಯ ಸಾಗರವಾದ ನನ್ನ ಶಿವತಂದೆ ಅಲ್ಲಿ ವಿರಾಜಮಾನನಾಗಿದ್ದಾರೆ. ನಾನು ಪ್ರೀತಿಯಿಂದ ಹೇಳುತ್ತೇನೆ, ನನ್ನ ಮಧುರ ಶಿವಬಾಬಾ. ಶಿವಬಾಬಾ ಪ್ರೀತಿಯಿಂದ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಈ ಒಂದು ನೆನಪಿನಿಂದಲೇ ನಿಮ್ಮ ಆತ್ಮ ಪವಿತ್ರವಾಗುತ್ತದೆ. ಜನ್ಮ ಜನ್ಮಾಂತರದ ಲೆಕ್ಕಾಚಾರಗಳು ಮುಕ್ತಾಯವಾಗುತ್ತವೆ. ನಾನು ಶಿವಬಾಬರ ಪ್ರೇಮ ಕಿರಣಗಳಲ್ಲಿ ಸ್ನಾನ ಮಾಡುತ್ತಿದ್ದೇನೆ. ಪ್ರತಿ ಕಿರಣವು ನನ್ನ ಆತ್ಮವನ್ನು ಶುದ್ಧಗೊಳಿಸುತ್ತಿದೆ. ದುಃಖದ ಸಂಸ್ಕಾರಗಳು ಕರಗುತ್ತಿವೆ. ಚಿಂತೆಗಳು ದೂರವಾಗುತ್ತಿವೆ. ಮನಸ್ಸು ಹಗುರವಾಗುತ್ತಿದೆ. ನಾನು ಅನುಭವ ಮಾಡುತ್ತಿದ್ದೇನೆ, ಶಿವಬಾಬರೇ ನನ್ನ ತಾಯಿ, ಶಿವಬಾಬರವರೇ ನನ್ನ ತಂದೆ, ಶಿವಬಾಬರವರೇ ನನ್ನ ಸ್ನೇಹಿತ, ಶಿವಬಾಬರೇ ನನ್ನ ಸರ್ವಸ್ವ. ಎಲ್ಲ ಸಂಬಂಧಗಳ ಸುಖವನ್ನು ನಾನು ಒಬ್ಬ ತಂದೆಯಿಂದಲೇ ಪಡೆಯುತ್ತಿದ್ದೇನೆ. ಈಗ ನಾನು ಜ್ಞಾನ ರತ್ನಗಳಿಂದ ತುಂಬಿದ ಆತ್ಮ. ನನ್ನ ಬಳಿ ಅಪಾರ ಅವಿನಾಶಿ ಖಜಾನೆ ಇದೆ. ನಾನು ಎಲ್ಲರಿಗೂ ಸುಖ, ಶಾಂತಿ ಮತ್ತು ಜ್ಞಾನದ ದಾನ ನೀಡುವ ಮಹಾದಾನಿಯಾಗಿದ್ದೇನೆ. ನಾನು
ವಿಶ್ವ ಕಲ್ಯಾಣಕಾರಿ ಆತ್ಮ ಶಿವಬಾಬಾರ ಸಹಯೋಗಿ, ಭವಿಷ್ಯದ ಸ್ವರ್ಗದ ಮಾಲೀಕ. ಈಗ ನಾನು ನನ್ನನ್ನು ಸುವರ್ಣ ಯುಗದ ದೇವತೆಯ ರೂಪದಲ್ಲಿ ನೋಡುತ್ತಿದ್ದೇನೆ. ಪವಿತ್ರ ಸಂಪೂರ್ಣ ಗುಣಮೂರ್ತಿ, ಶಾಂತಿಯ ಮೂರ್ತಿ, ಶಿವಬಾಬರ ಶಕ್ತಿಯಿಂದ ನಾನು ಕಪ್ಪಿನಿಂದ ಸುಂದರನಾಗುತ್ತಿದ್ದೇನೆ. ದುರ್ಬಲತೆಯಿಂದ ಶಕ್ತಿಶಾಲಿಯಾಗುತ್ತಿದ್ದೇನೆ. ನಾನು ವಿಜಯಿ ಆತ್ಮ. ನಾನು ಸದಾ ತಂದೆಯ ನೆನಪಿನಲ್ಲಿ ಸ್ಥಿರನಾಗಿದ್ದೇನೆ. ಓಂ ಶಾಂತಿ. ಇಂದಿನ ಯೋಗ ಸಾರ: ಎಲ್ಲ ಸಂಬಂಧಗಳಿಂದ ಬುದ್ಧಿಯನ್ನು ತೆಗೆದು ಒಬ್ಬ ಶಿವತಂದೆಯ ಜೊತೆ ಜೋಡಿಸಿದಾಗ ಆತ್ಮವು ಹಗುರವಾಗಿ, ಪವಿತ್ರವಾಗಿ, ಶಕ್ತಿಶಾಲಿಯಾಗಿ ಪರಿವರ್ತನೆ ಆಗುತ್ತದೆ. ಯೋಗ ಸ್ಲೋಗನ್: ತಂದೆಯ ನೆನಪು ನನ್ನ ಜೀವನದ ಉಸಿರು. ನೆನಪೇ ನನ್ನ ಶಕ್ತಿ ಮತ್ತು ವಿಜಯ. ರಾಜಯೋಗ ಎಂಬುದು ಪರಮ ಪಿತಾ ಪರಮಾತ್ಮ ಕಲಿಸಿಕೊಡುವುದು. ಸಹಜ ರಾಜಯೋಗ ಶಿವಬಾಬರವರು ನಮಗೆ ಕಲಿಸಿಕೊಡುವ ಅತ್ಯಂತ ಶ್ರೇಷ್ಠ ಹಾಗೂ ಸಹಜವಾದ ಯೋಗವಾಗಿದೆ. ಇಂದಿನ ಯೋಗದ ಮುಖ್ಯ ಅಂಶಗಳು: ಯೋಗ ಎಂದರೆ ಏನು? ಯೋಗ ಎಂದರೆ ಜೋಡಣೆ ಅಥವಾ ನೆನಪು. ನಿಮ್ಮನ್ನು ನೀವು ಶರೀರವೆಂದು ತಿಳಿಯದೆ ಒಂದು ಪವಿತ್ರ ಆತ್ಮ ಎಂದು ಭಾವಿಸಿ, ಆತ್ಮಗಳ ತಂದೆಯಾದ ನಿರಾಕಾರ ಪರಮಪಿತ ಪರಮಾತ್ಮನೊಂದಿಗೆ ಬುದ್ಧಿಯ ಕನೆಕ್ಷನ್ ಜೋಡಿಸುವುದೇ ನಿಜವಾದ ಯೋಗ. ಯೋಗದ ಸಹಜ ವಿಧಿ ಕರ್ಮ ಯೋಗ. ಮುರಳಿಯಲ್ಲಿ ಬಾಬರವರು ಹೇಳಿದ್ದಾರೆ, ಯೋಗ ಎಂದರೆ ಕಣ್ಣು ಮುಚ್ಚಿ ಒಂದೇ ಕಡೆ ಕುಳಿತುಕೊಳ್ಳುವುದಲ್ಲ, ಕಣ್ಣು ತೆರೆದು ಯೋಗ ಮಾಡುವುದು. ಅಂದರೆ ಕೈ ಕೆಲಸ ಮಾಡುತ್ತಿರಲಿ, ಬುದ್ಧಿಯು ತಂದೆಯ ಜೊತೆ ಜೋಡಣೆಯಾಗಿರಲಿ. ನಡೆದಾಡುತ್ತಾ, ತಿರುಗಾಡುತ್ತಾ, ದೈನಂದಿನ ಕರ್ಮಗಳನ್ನು ಮಾಡುತ್ತಲೇ ತಂದೆಯನ್ನು ನಿರಂತರವಾಗಿ ನೆನಪು ಮಾಡುವುದೇ ಸಹಜ ರಾಜಯೋಗ. ಸರ್ವ ಸಂಬಂಧಗಳ ಸ್ಯಾಕ್ರೀನ್. ಲೌಕಿಕ ಜಗತ್ತಿನ ಎಲ್ಲ ಮಿತ್ರ ಸಂಬಂಧಿಗಳಿಂದ ದುಃಖವೇ ಸಿಗುತ್ತದೆ. ಆದರೆ ಪರಮಾತ್ಮನು ಸರ್ವ ಸಂಬಂಧಗಳ ರಸವನ್ನು ನೀಡುವ ಮಧುರ ಸ್ಯಾಕ್ರೀನ್ ಆಗಿದ್ದಾರೆ. ಬುದ್ಧಿಯೋಗವನ್ನು ಎಲ್ಲ ಕಡೆಯಿಂದಲೂ ತೆಗೆದು ತಂದೆ ಒಬ್ಬರ ಜೊತೆಗೆ ನಿಮ್ಮ ಸರ್ವಸ್ವ ಅಂದರೆ ಮಾತಾ
ಪಿತಾ, ಬಂಧು, ಸಖ ಎಂದು ತಿಳಿದು ನೆನಪು ಮಾಡಬೇಕು. ಯೋಗದ ಲಾಭಗಳು, ಪಾಪ ಕರ್ಮಗಳ ವಿನಾಶ. ಈ ಯೋಗಾಗ್ನಿಯಿಂದ 63 ಜನ್ಮಗಳ ಲೆಕ್ಕಾಚಾರಗಳು ಮತ್ತು ವಿಕರ್ಮಗಳು ಕರಿದು ಹೋಗುತ್ತದೆ. ಸತೋಪ್ರಧಾನ ಸ್ಥಿತಿ. ಆತ್ಮವು ಕಪ್ಪಗಿನಿಂದ ತಮೋಪ್ರಧಾನದಿಂದ ಅತ್ಯಂತ ಸುಂದರ ಹಾಗೂ ಸತೋಪ್ರಧಾನವಾಗಿ ಬದಲಾಗುತ್ತದೆ. 21 ಜನ್ಮಗಳ ಆಸ್ತಿ. ಯೋಗದ ಬಲದಿಂದ ನಾವು ಭವಿಷ್ಯದ 21 ಜನ್ಮಗಳ ಕಾಲ ಸ್ವರ್ಗದ ಮಾಲೀಕರಾಗುತ್ತೇವೆ. ಸದಾ ಸುಖದ ರಾಜ ಪದವಿ ಸಿಗುತ್ತದೆ. ಮಹಾವಾಕ್ಯಗಳು, ದೇವವಾಣಿ, ದಿವ್ಯವಾಣಿ ತಮ್ಮನ್ನು ಅಶರೀರಿ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ, ಅಂತ್ಯಕಾಲದಲ್ಲಿ ನಿಮಗೆ ನಿಮ್ಮ ಶರೀರವು ನೆನಪಿಗೆ ಬರಬಾರದು. ಅಂತಹ ಅಭ್ಯಾಸವನ್ನು ಈಗಿನಿಂದಲೇ ಮಾಡಿ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.